ನೀವು ಬಹುತೇಕ ಬಹಳ ಜನರು ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಹೆಸರು ಕೇಳಿರ್ತೀರಿ. ಅವರು 18ನೇ ಶತಮಾನದೊಳಗೆ ಇದ್ದರು. ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ನಲ್ಲಿ ಅವರು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದ್ರು ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಅವರೊಬ್ಬರು ಶ್ರೇಷ್ಠ ವಿಜ್ಞಾನಿಯಾಗಿದ್ದರು, ಮತ್ತು ಬರಹಗಾರ, ಮತ್ತು ರಾಜತಾಂತ್ರಿಕ ಆಗಿದ್ದರು, ಮತ್ತು ಪೋಸ್ಟ್ ಮಾಸ್ಟರ್ ಜನರಲ್ ಆಗಿದ್ದರು. ಅವರು ಭಾಳ ಅಸಾಧಾರಣವಾದದ್ದು ವಿಜ್ಞಾನಿಯಾಗಿದ್ದರಿಂದ ಅವರನ್ನು ಬೆಂಜಮಿನ್ ಫ್ರಾಂಕ್ಲಿನ್ ಹೆಸರು ಹೇಳದೆ ವಿಜ್ಞಾನ ಮುಂದುವರಿದಾಗೆ ಅಷ್ಟು ಒಂದು ಎತ್ತರದ ಕೆಲಸವನ್ನು ಮಾಡಿದಂಥ ಮಹಾನ್ ಮೇಧಾವಿ ಬೆಂಜಮಿನ್ ಫ್ರಾಂಕ್ಲಿನ್. ಅವರು ಒಂದು ಮಾತು ಮೇಲಿಂದ ಮೇಲೆ ಹೇಳ್ತಾ ಇದ್ದರು, ಸಮಯ ಅಂತಂದರೆ ಬಹಳ ಅಮೂಲ್ಯವಾದದ್ದು, ಆ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ ಅಂತ. ಅದಕ್ಕೆ ಅವರು ಹೇಳೋ ಮಾತು ಅಂದರೆ, ನೀವು ಜೀವನವನ್ನು ಪ್ರೀತಿಸುತ್ತೀರಾ? ನೀವು ನಿಜವಾಗಿ ಜೀವನವನ್ನು ಪ್ರೀತಿಸುತ್ತೀರಾ? ಹಾಗಾದರೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಅಂದರೆ ಜೀವನವನ್ನು ಯಾರು ಪ್ರೀತಿಸ್ತಾರೆ ಅವರು ಸಮಯವನ್ನು ವ್ಯರ್ಥ ಮಾಡಬಾರದು ಎಂಬುದನ್ನು ಅವರು ಮೇಲಿಂದ ಮೇಲೆ ಹೇಳ್ತಾ ಇದ್ದರು. ಅದು ಅವರು 84 ವರ್ಷಗಳು ಬದುಕಿ ಬಾಳಿದಂಥ ಒಂದು ಕಾಲಘಟ್ಟದಲ್ಲಿ ಅವರು ಅದನ್ನು ಮಾಡಿ ತೋರಿಸಿದರು. ಜೀವನದೊಂದು ಪ್ರತಿಯೊಂದು ಕ್ಷಣವನ್ನು ನಿಜವಾದ ಸಾರ್ಥಕವಾದ ಕ್ಷಣವನ್ನು ಕಳೆದಂಥ ಮಹಾನ್ ಮೇಧಾವಿ ಬೆಂಜಮಿನ್ ಫ್ರಾಂಕ್ಲಿನ್. ನನಗೆ ಒಂದು ಮಾತು ನೆನಪಾಗ್ತದೆ, ನಿನ್ನೆ ಇರ್ತದೆ, ನಿನ್ನೆಗೆ ಇವತ್ತಿನ ದಿವಸ ನಾಳೆ ಆಗಿರ್ತದೆ, ಇವತ್ತಿನ ದಿವಸಕ್ಕೆ ನಾಳೆ ಅದು ಮರುದಿವಸ ಆಗಿರ್ತದೆ. ಅಂದರೆ ನಿನ್ನೆಗೆ ಇಂದಿನ ದಿವಸ ನಾಳೆ ಆಗಿರ್ತದೆ, ಇಂದಿನ ದಿನ ನಿನ್ನೆಗೆ ನಾಳೆ ಆಗುತ್ತದೆ. ಅಂದರೆ ಹೀಗೆ ದಿನಗಳು ಕಳೆದು ಹೋಗ್ತವೆ. ನಿನ್ನೆ, ನಾಳೆ, ನಾಡಿದ್ದು ಹೀಗೆ ಅಂಥೇಳಿ ಬಿಟ್ಟು ದಿನಗಳು ಕಳೆದು ಹೋಗ್ತವೆ. ವ್ಯರ್ಥವಾಗಿ ಜೀವನವನ್ನು ಕಳೆಯೋದಲ್ಲ, ಸಾರ್ಥಕವಾದ ಕ್ಷಣಗಳನ್ನು ಕಳಿಬೇಕು. ಮತ್ತು ನಾನು ಈಗಾಗಲೇ ಹೇಳಿದಾಗೆ ಪ್ರತಿಯೊಂದು ಕ್ಷಣವನ್ನು ನಾವು ಅರ್ಥಪೂರ್ಣವಾಗಿ ಕಳಿಬೇಕು ಅಂದರೆ ಮಾತ್ರ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಯುವಕರು ಸಮಯವನ್ನು ವ್ಯರ್ಥ ಮಾಡಬಾರ್ದು. ಯಾಕಂದರೆ ಈ ವಾಟ್ಸಪ್ಪು, ಫೇಸ್ಬುಕ್ಕು, ಬೇರೆ ಬೇರೆ ಈ ವಿಧಾನಗಳಿವೆ ಈಗ ನೋಡೋದಕ್ಕೆ. ನಾವು ಒಂದು ಕಾಲದಲ್ಲಿ ನಾವು ಈ ಥರದ ಮೊಬೈಲ್ಗಳಿರಲಿಲ್ಲ. ಅಂಥ ಕಾಲದಲ್ಲಿ ನಾವೆಲ್ಲ ಪುಸ್ತಕಗಳನ್ನ ಓದ್ತಿದ್ವಿ. ಬೇರೆ ಬೇರೆ ನಮ್ಮ ಹವ್ಯಾಸಗಳಿರ್ತಿದ್ವು. ಆ ಹವ್ಯಾಸಗಳು ಚೆನ್ನಾಗಿರ್ತಿದ್ವು. ಮತ್ತು ಆಟ ಆಡೋದು, ಮತ್ತು ಜೀವನದ ಭಾಳ ಪ್ರತಿಯೊಂದು ಕ್ಷಣವನ್ನು, ಒಂದು ಚಿಕ್ಕ ಕ್ಷಣವನ್ನು ಸುಖದಿಂದ ಕಳೆಯುವಂಥ ಒಂದು ಕಾಲಘಟ್ಟವಾಗಿತ್ತದು. ಆದರೆ ಈಗ ಏನಾಗಿದೆ ಅಂದರೆ ಬಹುತೇಕ ಯುವಕರು ಮತ್ತು ಯುವತಿಯರು ಮತ್ತು ಯಾರೇ ಮಕ್ಕಳು, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಮೊಬೈಲ್ ನೋಡುವಂಥ ಒಂದು ಗೀಳಾಗಿಬಿಟ್ಟಿದೆ. ಆ ಮೊಬೈಲ್ನಲ್ಲಿ ಸಮಯ ವ್ಯರ್ಥ ಆಗ್ತದೆ ಅಂತ ನಾನು ಈಗ ಅನೇಕ ಬಾರಿ ಹೇಳಿದ್ದೇನೆ. ಮತ್ತೊಂದು ಸಾರಿ ಅದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅದು ನಿನ್ನೆ ದಿನ ಅದು ಹೇಗೆ ನಾಳೆ ಆಗ್ತದೆ, ನಾಳೆ ದಿವಸಕ್ಕೆ ಅದು ಇವತ್ತಿನ ದಿವಸ ನಾಳೆ ಬರಲಿರುವ ದಿವಸಕ್ಕೆ ನಾಳೆ ಆಗ್ತದೆ. ಹಿಂದಿನ ಅದು ಆ ಬರ್ತದಲ್ಲ ಅದಕ್ಕೆ ಈ ದಿನ ನಿನ್ನೆ ಆಗಿಬಿಡ್ತದೆ. ಹಾಗೆ ಅದಕ್ಕೆ ಎಸ್ಟರ್ಡೇ ಮತ್ತು ಟುಡೇ ಆ್ಯಂಡ್ ಟುಮಾರೋ ಅಂತ ಈ ಒಂದು ಕಾನ್ಸೆಪ್ಟ್ನಲ್ಲಿ ಇಟ್ಟುಕೊಂಡು ನಾವು ಜೀವನವನ್ನು ಸರಿಯಾದ ರೀತಿಯಲ್ಲಿ ಕಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾಕೆ ಈ ಮಾತನ್ನು, ಜೀವನವನ್ನು ನಿಜವಾಗಿ ಪ್ರೀತಿಸೋರು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಅಂತ ಕೇಳಿದರೆ, ಒಂದು ಉದಾಹರಣೆಯನ್ನು ಹೇಳಬೇಕಾದದ್ದು ಅನಿವಾರ್ಯ ಅಂತ ಅನಿಸ್ತದೆ ನನಗೆ. ಯಾವಾಗಲೂ ಉದಾಹರಣೆಗಳನ್ನು ಹೇಳುವುದರ ಮೂಲಕ ಆ ಒಂದು ಈ ವ್ಯಕ್ತಿತ್ವ ವಿಕಸನದ ಕುರಿತು ಮಾತುಗಳನ್ನು ಹೇಳಿದರೆ ನಮಗೆ ನಿಜವಾಗಿಯೂ ಅದು ಮನದಲ್ಲಿ ಒಂದು ರೀತಿಯಿಂದ ಬಿಂಬಿತವಾಗಿ ಬಿಡ್ತದೆ. ಅಂಥ ಒಂದು ಬಿಂಬಿತ ಆಗುವಂಥದ್ದು ಒಂದು ಘಟನೆಯನ್ನು ನಮಗೆ ಹೇಳಬೇಕಂತ ಮಾಡ್ತೀನಿ. ಆಂಟನ್ ಚೆಖೋವ್ ಅಂಥೇಳಿ ಒಬ್ಬ ಪ್ರಸಿದ್ಧ ಕಾದಂಬರಿಕಾರ, ಕಥೆಗಾರ. ಭಾಳಷ್ಟು ಅದ್ಭುತವಾದ ಬರಹಗಳನ್ನು ಅವನು ಮಾಡಿದ್ದಾನೆ. ಆಂಟನ್ ಚೆಖೋವನ ಹೆಸರು ಅಜರಾಮರ. ರಷ್ಯನ್ ರೈಟರ್ಸ್ನಲ್ಲಿ ಅವನ ಹೆಸರು ಚಿರಸ್ಮರಣೀಯವಾಗಿ ಉಳಿಯುವಂಥ ಹೆಸರದು. ಅವನ ಎಲ್ಲ ರಷ್ಯನ್ ರೈಟಿಂಗ್ಸು ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಭಾಷಾಂತರಗೊಂಡಿವೆ. ನಾವೆಲ್ಲ ರಷ್ಯನ್ ನಮಗೆ ತಿಳಿಯೋದಿಲ್ಲ. ನಾವೆಲ್ಲ ಇಂಗ್ಲೀಷ್ ಮೂಲದಿಂದ ನಾವು ಆಂಟನ್ ಚೆಖೋವನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತೀವಿ. ನಾನು ಈಗಾಗಲೇ ಹೇಳಿದಾಗೆ ಒಬ್ಬ ದೊಡ್ಡ ನಾಟಕಕಾರ, ಕಥೆಗಾರ, ಕಾದಂಬರಿಕಾರ ಎಲ್ಲವೂ ಆಗಿದ್ದ. ಅವನು ಕಥೆಗಾರ ಅಂತ ಭಾಳ ಪ್ರಸಿದ್ಧ. ಒಂದು ಕಥೆಯನ್ನು ಬರೆದಿದ್ದಾನೆ. ಅದು ಇಂಗ್ಲೀಷ್ನಲ್ಲಿ ದಿ ಬೆಟ್ ಅಂತ. ಬೆಟ್ ಅಂದರೆ ಪಣ ತೊಡೋದು, ಪಣಕ್ಕೆ ಒಡ್ಡೋದು. ಆ ಪಣಕ್ಕೆ ಒಡ್ಡೋದು ಅಂತ ಒಂದು ಕಥೆಯನ್ನು ಅವ ಬರೆದಿದ್ದಾನೆ.
ಅದು ಸರ್ವಕಾಲಿಕವಾಗಿ ಈಗೂ ಕೂಡ ಜಾಗತಿಕ ಕಥೆಗಳ ಸಾಲಿನಲ್ಲಿ ಬಹಳ ಮಹತ್ವದ ಕಥೆಯಾಗಿ ಈಗಲೂ ಕೂಡ ನಿಂತಿದೆ. ನಮ್ಮಂಥ ಯುವಕರಿಗೆ ಅಥವಾ ನಿಮ್ಮಂಥ ಯುವಕರಿಗೆ ಇದು ಬಹಳಷ್ಟು ಒಂದು ಸಂದೇಶವನ್ನು ಕೊಡುವಂಥ ಒಂದು ಕಥೆಯಾಗಿದೆ. ಏನು ಹೇಳ್ತಾ ಇದ್ದಾನೆ ಆ್ಯಂಟನ್ ಚೆಖೋವ್, ಏನು ಕತೆ ತನ್ನ ಕಥೆಯಲ್ಲಿ ಹೇಳ್ತಾನೆ, ಒಂದು ಕಥೆ, ಚಿಕ್ಕದ ಕಥೆ, ಆ ಕಥೆಯಲ್ಲಿ ಹೇಳುವಂಥ ವಸ್ತು ಬಹಳ ಮಹತ್ವದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಕಥೆಯಲ್ಲಿ ಏನು ಹೇಳ್ತಾನೆ ಅಂದರೆ, ಇಬ್ಬರು ಒಂದು ಪಾರ್ಟಿ ಏರ್ಪಟ್ಟಿರ್ತದೆ ರಷ್ಯಾದಲ್ಲಿ ಸಂದರ್ಭದಲ್ಲಿ, ಒಂದು ರಾತ್ರಿ ಪಾರ್ಟಿ, ರಾತ್ರಿಯಲ್ಲಿ ಒಂದು ಪಾರ್ಟಿ, ಆ ಪಾರ್ಟಿಯಲ್ಲಿ ಅನೇಕ ಜನರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅದು ಪಾರ್ಟಿ ಭಾಳ ದೊಡ್ಡ ಶ್ರೀಮಂತರು ಕೊಟ್ಟ ಒಂದು ಪಾರ್ಟಿ ಅದು. ಅದರಲ್ಲಿ ಒಬ್ಬ ಬ್ಯಾಂಕರು, ಒಬ್ಬ ವಕೀಲ, ಇಬ್ಬರು ಕೂಡ ಅಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಅವರು ಹಾಗೆ ಪಾರ್ಟಿಯಲ್ಲಿ ಪಾಲ್ಗೊಳ್ತಾ ಇದ್ದಾಗ ಅವರು ಆ ಒಂದು ರೀತಿಯಿಂದ ಆ ಪಾರ್ಟಿಯ ಉನ್ಮಾದದೊಳಗೆ ಒಂದು ರೀತಿಯಿಂದ ತಮ್ಮೊಳಗೆ ಮಾತಾಡೋದಕ್ಕೆ ತೊಡಗ್ತಾರೆ. ಮಾತು ಒಂದು ರೀತಿಯಿಂದ ಬಹಳ ವಿಚಿತ್ರವಾದ ಮಾತನ್ನು ಆಡ್ತಾನೆ ಬ್ಯಾಂಕರ್. ಏನಪ್ಪ ನೋಡು, ನೀನು ಏನಾದರೂ ಅಕಸ್ಮಾತ್ತಾಗಿ ಒಂದು ಕ್ಷಣಕ್ಕೆ, ನಾನು ಹೇಳ್ತಾ ಇದ್ದೇನೆ, ನಾನೇನಾದರೂ ಅಕಸ್ಮಾತ್ತಾಗಿ ನಿನಗೆ 20 ಲಕ್ಷ ರೂಬಲ್ಸ್ ಕೊಡ್ತೇನೆ ಅಂದರೆ ನೀನು ಎಕ್ಸೆಪ್ಟ್ ಮಾಡ್ತೀಯಲ್ಲ? ಹೌದು ಮಾಡ್ತೇನೆ. ಅದಕ್ಕೇನು ಕೊಟ್ಟರೆ ಯಾಕೆ ಬೇಡ? ಇಲ್ಲ ಅದಕ್ಕೊಂದು ಷರತ್ತಿದೆ. ನಾನು 20 ಲಕ್ಷ ರೂಬಲ್ಸ್ ನಿನಗೆ ಕೊಡಬೇಕಾದ್ರೆ ನೀನು 14 ವರ್ಷಗಳ ಕಾಲ ಏಕಾಂತ ಜೀವನವನ್ನು ಕಳೀಬೇಕು. ಅಂದರೆ ವ್ಯಕ್ತಿಗಳ ಜೊತೆಗೆ ನಿನಗೆ ಸಂಪರ್ಕ ಇಲ್ಲ, ನಿನಗೆ ಊಟ ಉಡುಗೆ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತೇವೆ, ಆದರೆ ವ್ಯಕ್ತಿಗಳ ಜೊತೆಗೆ ಸಂಬಂಧ ಇಲ್ಲ. ನೀವು ಏಕಾಂತದಲ್ಲಿ ಒಬ್ಬನೇ ಇರಬೇಕು. ಎಲ್ಲ ಉಳಿದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಮತ್ತು ನೀ ಕೇಳಿದ್ದೆಲ್ಲ ಕೊಡ್ತೇವೆ. ಆದರೆ 14 ವರ್ಷಗಳ ಏಕಾಂತ ಜೀವನ ಕಳೆದರೆ ನಿನಗೆ 20 ಲಕ್ಷ ರೂಬಲ್ಸ್ ನಾನು 14 ವರ್ಷಗಳ ನಂತರ ನಿನಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಇದು ಮತ್ತು ಬ್ಯಾಂಕರು ಮತ್ತು ಒಬ್ಬ ವಕೀಲ ನಡುವೆ ಆಗುವಂಥ ಒಂದು ಮಾತುಕತೆ. ಮಾತಿನಲ್ಲಿ ವಕೀಲ ಏನಂತಾನೆ, ಹಾಗಾದರೆ ನಾನು ಈ ಆಹ್ವಾನವನ್ನು, ಈ ಬೆಟ್ಟನ್ನು ನಾನು ಸ್ವೀಕರಿಸ್ತೇನೆ. ನಾನು 14 ವರ್ಷಗಳ ಕಾಲ ಏಕಾಂತ ಜೀವನವನ್ನು ಕಳೀತೇನೆ. ನೀನು 14 ವರ್ಷಗಳ ನಂತರ ನಾನು ಹೊರಗೆ ಬಂದ ಮೇಲೆ 20 ಲಕ್ಷ ರೂಬಲ್ಸ್ ನನಗೆ ಕೊಡಬೇಕು ಅಂತಾರೆ. ಅಂದ ತಕ್ಷಣ ಆವಾಗ ಅವರಿಗೆ ಸಾಧಾರಣ ಒಂದು 34, 35, 40 ವರ್ಷದ ಅವಧಿಯ ಕಾಲಘಟ್ಟದಲ್ಲಿ ಇದ್ದಂಥ ವ್ಯಕ್ತಿಗಳವರು, ಇನ್ನೂ ಬೇಕಾದಷ್ಟು ಅವಕಾಶ ಇದೆ, ಸುಖವಾದ ಜೀವನವನ್ನು 20 ಲಕ್ಷ ರೂಬಲ್ಸ್ ಬಂದರೆ ಸುಖವಾದ ಜೀವನವನ್ನು ಕಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ, ಆ ವಕೀಲ ಒಪ್ಪಿಬಿಡ್ತಾರೆ. ವಕೀಲ ಒಪ್ಪಿ, ನಾನು ಹಾಗಾದರೆ ಈ ದಿವಸ ನಿರ್ಧಾರ ಮಾಡ್ತೇನೆ, ಆ ದಿವಸದಿಂದ ಏಕಾಂತದಲ್ಲಿ ನಾನು ಒಬ್ಬನೇ ಇರ್ತೇನೆ, 14 ವರ್ಷಗಳ ಕಾಲ ಇರ್ತೇನೆ. ಆ 14 ವರ್ಷಗಳ ಕಾಲದಲ್ಲಿ ನೀನು ಹೊರಗಡೆ ಬಂದ ಮೇಲೆ ನನಗೆ 20 ಲಕ್ಷ ರೂಬಲ್ಸ್ ಕೊಡಬೇಕು ಅಂತಾನೆ. ಇದು ಒಂದು ಕಥೆಯ ಒಂದು ಪೂರ್ವ ಭಾಗ. ಆ ಮುಂದೆ ಕಥೆ ಏನಾಗುತ್ತೆ ಅಂದರೆ, ಈ ವಕೀಲನ್ನು ಯಾವುದೋ ಒಂದು ದೂರವಾದ ಒಂದು ಪ್ರದೇಶದಲ್ಲಿ ಒಂದು ಏಕಾಂತದ ಸ್ಥಳದಲ್ಲಿ ಅವನು ಇಡ್ತಾರೆ. ಇಟ್ಟ ಮೇಲೆ ಅವನು ಏಕಾಂತದ ಜೀವನವನ್ನು ಕಳಿಬೇಕಲ್ಲ. ಎಷ್ಟು ಜೀವಂತ ಅಂತ ಮನೆಯಲ್ಲಿ ಆ ಕಡೆ ಈ ಕಡೆ ನೋಡ್ತಾ ಅಡ್ಡಾಡ್ತಾನೆ, ಅಲ್ಲೇ ಇಲ್ಲ ಅಡ್ಡಾಡ್ತಾನೆ. ಏನು ಮಾಡ್ತಾನೆ? ಯಾರೂ ಜನರ ಸಂಪರ್ಕನೇ ಇಲ್ಲ, ಯಾರ ಜೊತೆಗೆ ಮಾತಾಡೋಗಿಲ್ಲ. ಊಟ ಎಲ್ಲ ಕೊಡೋದು ಸೌಲಭ್ಯಗಳೆಲ್ಲ ಬೇರೆ ಒಂದು ಯಾವುದೋ ಒಂದು ಕಿಟಕಿಯಿಂದ ಕೊಡ್ತಿರ್ತಾರೆ ಅವ್ರಿಗೆ, ಅದರಿಂದ ಇರೋದು. ಮತ್ತು ಲೈಟ್ ಇದೆ, ನೀರಿದೆ, ಉಳಿದ ವ್ಯವಸ್ಥೆ ಇದೆ, ಆದರೆ ಜನರ ಸಹವಾಸ ಇಲ್ಲ, ಜನರ ಜೊತೆಗೆ ಸಂಪರ್ಕ ಇಲ್ಲ ಅಂತ ಅಂದರೆ ಕಳೀತಿರ್ತಾನೆ. ಪುಸ್ತಕಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಂಥ ಪುಸ್ತಕಗಳನ್ನ ಕಳಿಸು, ಇಂಥ ಪುಸ್ತಕ ಕಳಿಸು. ಅವ್ರು ಕೇಳೋವಂಥ ಪುಸ್ತಕಗಳ ಅನೇಕ ಸಂಖ್ಯೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಆ ಬ್ಯಾಂಕರ್ ಅದನ್ನು ಸಪ್ಲೈ ಮಾಡ್ತಾ ಹೋಗ್ತಾರೆ. ಆದರೆ ಅವನ ಆ ಕಾಲಘಟ್ಟದಲ್ಲಿ ತನಗೆ ಅನಿಸಬಹುದಾದಂಥ ತನ್ನ ವಯಸ್ಸಿಗೆ ತಕ್ಕಂತೆ ಕೆಲವೊಂದು ಏನೇನು ಪುಸ್ತಕಗಳು, ರೊಮ್ಯಾಂಟಿಕ್ ಇರ್ಬೋದು, ಬೇರೆ ಬೇರೆ ಥರದ ಪುಸ್ತಕಗಳನ್ನ ಕೇಳ್ತಾ ಹೋಗ್ತಾನೆ. ಜೀವನ ಕಳೀತಾ ಹೋಗ್ತದೆ. ವರ್ಷ ಕಳೀತದೆ, 2 ವರ್ಷ ಕಳೀತದೆ. ಹೀಗೆ ವರ್ಷಗಳು ಗತಿಸಿ ಹೋದಾಗೆ ಇದ್ದಕ್ಕಿದ್ದಾಗೇ ಒಳಗಡೆ ಇದ್ದ ವಕೀಲ ಏನು ಇದರಲ್ಲಿ ಕೂತಿದ್ದಾನೆ, ಏಕಾಂತದಲ್ಲಿ ಕೂತಿದ್ದಾನೆ, ಅವನ ಫಿಲಾಸಫಿಯ ಕೆಲವೊಂದು ಪುಸ್ತಕಗಳನ್ನ ಕೇಳ್ತಾನೆ. ಹೀಗೆ ಮಾಡಿ ಅವನು ಒಂದು ರೀತಿಯಿಂದ ಬೆಳಕಿದೆ, ಎಲ್ಲ ಇದೆ, ಆದರೆ ಪುಸ್ತಕಗಳನ್ನ ಓದ್ತಾನೆ. ಸಮಯ ಕಳೆಯೋದು ಸುಮ್ಮನೆ ನಿರರ್ಥಕವಾಗಿ, ಏನು ವ್ಯರ್ಥವಾಗಿ ಜೀವನ ಕಳೆಯೋದು ಅಂದರೆ ಏನು ಭಾಳ ಕಷ್ಟದ ಕೆಲಸ. ಏಕಾಂತದಲ್ಲಿ ಜೀವನ ಕಳೆಯೋದು ಅಂದರೆ ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ. ಯಾವುದಲ್ಲ ಐಸೋಲೇಷನ್ನಲ್ಲಿ ಒಬ್ಬನೇ ಮನುಷ್ಯ ಇದ್ದುಬಿಟ್ರೆ ಹುಚ್ಚಾಗಿ ಹೋಗ್ಬಿಡ್ತಾನೆ. ಆದರೂ ಕೂಡ ತನ್ನ ಮನೋಧೈರ್ಯದಿಂದ ಅವನ ಮನೋಧಾರಣೆ ಸರಿ ಇರ್ತದೆ, ಅದಕ್ಕೆ ಅವನು ಸರಿಯಾಗಿರ್ತಾನೆ. ಪುಸ್ತಕಗಳನ್ನ ಓದ್ತಾ ಹೋಗ್ತಾನೆ. ಕೆಲವೊಂದು ಸರಿ ತಿಂಗಳಾನುಗಟ್ಟಲೆ ಪುಸ್ತಕಗಳನ್ನೇ ಓದಲ್ಲ, ಏನೇನೋ ಆಗ್ತಾ ಹೋಗ್ತದೆ. ಹೀಗೆ ಆಗಿ 13.5 ವರ್ಷಗಳು ಕಳೆದು ಹೋಗ್ತವೆ. ಇನ್ನೇನು 6 ತಿಂಗಳಲ್ಲಿ ಅವನು ಬಂದುಬಿಡ್ಬೇಕು.
ಆದರೆ ಇಲ್ಲಿ ಏನಾಗಿದೆ, 3 ವರ್ಷದ ಕಾಲಘಟ್ಟದಲ್ಲಿ ಈ ಬ್ಯಾಂಕರ್ ಏನು 20 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದ, ಪ್ರಾಮಿಸ್ ಮಾಡಿದ್ನಲ್ಲ, ಅವನ ಪರಿಸ್ಥಿತಿ ಸರಿಯಾಗಿಲ್ಲ. ಈಗ ಪರಿಸ್ಥಿತಿ ಪೂರ್ತಿ ಹದಗೆಟ್ಟು ಹೋಗಿಬಿಟ್ಟಿದೆ. ಅವನು ಏನೋ ಅಂತ ದಿವಾಳಿ ತೆಗೆಯುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ಈ 20 ಲಕ್ಷ ರೂಪಾಯಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅವನಿಗೆ. ಈಗ ಇನ್ನೊಂದು 6 ತಿಂಗಳಲ್ಲಿ ಹೊರಗೆ ಬಂದುಬಿಡ್ತಾನೆ. ಇವನು ಬಂದುಬಿಟ್ಟಂದ್ರೆ 20 ಲಕ್ಷ ರೂಪಾಯಿ ಹೊಂದಿಸೋದು ಹೇಗೆ? ಈಗ ಅವನು ಕಳೆದಿದ್ದಾನೆ, ಬಂದ ತಕ್ಷಣ ನಾನು ಕೊಡೋದು ನನ್ನ ಕರ್ತವ್ಯ, ಕೊಡಬೇಕು, ಇದು ಬೆಟ್ಟಾಗಿದೆ, ಇದು ಪಣ ತೊಟ್ಟು ಬಿಟ್ಟಿದ್ದೇನೆ, ನಾನು ಕೊಡ್ತೇನೆ ಅಂಥೇಳಿ ಹೇಗಪ್ಪ ಕೊಡೋದು? ಅದಕ್ಕೆ ಈ 13 ವರ್ಷ ಕಾಲದಲ್ಲಿ ಈ ಮನುಷ್ಯನನ್ನು, ಈ ವಕೀಲನ್ನು ಎಲ್ಲರೂ ಮರ್ತೇ ಬಿಟ್ಟಿದ್ದಾರೆ. ಯಾಕಂದರೆ ನಾವು ಔಟ್ ಆಫ್ ಟಚ್, ಔಟ್ ಆಫ್ ಕಾಂಟ್ಯಾಕ್ಟ್ ಅಂತೇವೆ. ಆಗಿಬಿಟ್ಟಂದರೆ ಕಾಂಟ್ಯಾಕ್ಟ್ ಹೋಗೇ ಬಿಡ್ತದೆ ನಮ್ಮದು. ಯಾರ ಜೊತೆಗೆ ಸಂಪರ್ಕದಲ್ಲಿ ಕೆಲವೊಂದು ದಿವಸ ಇಲ್ಲದೆ ಹೋದರೆ, ಇದ್ರೇನಪ್ಪ ಇವರು, ಅಥವಾ ಎಲ್ಲರೂ ಕೆಲವರು ವಯಸ್ಸಾದವರು ಏನಾದ್ರು ಭಾಳ ದಿವಸ ಕಾಣದೆ ಹೋದರೆ ಇದ್ದಾರೋ ಇಲ್ವೋ ಅಂತ ಕೇಳುವಂಥ ಒಂದು ಪರಿಸ್ಥಿತಿನೂ ಇರ್ತದೆ. ಅಂಥ ಒಂದು ಸಮಯ ಅದು. ಆದರೆ ಈ 14 ವರ್ಷದ ಸಮಯದಲ್ಲಿ ಈ ವಕೀಲನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ, ಯಾರೂ ಇಲ್ಲ. ಅಂಥ ಸಂದರ್ಭದಲ್ಲಿ ಆ ಬೆಟ್ಟು ಕಟ್ಟಿದಾಗ ಸಂದರ್ಭದಲ್ಲಿ ಇದ್ದ ಜನರೂ ಇಲ್ಲ. ಇವೆಲ್ಲ ಇದೆ. ಇಂಥ ಒಂದು ಸಂದರ್ಭ ಏರ್ಪಟ್ಟಿದೆ. ಮತ್ತು 20 ಲಕ್ಷ ರೂಪಾಯಿ ಕೊಡೋಂಥ ಸಾಮರ್ಥ್ಯ ನನಗಿಲ್ಲ. ಅದಕ್ಕೆ ಯಾಕೆ ಅವನ ಏಕಾಂತದಲ್ಲಿ ಇದ್ದಾನೆ ಹೇಗೋ ಏನೂ ಗೊತ್ತಾಗೋಲ್ಲ. ಒಂದು ದಿವಸ ಅವನ ರಾತ್ರಿ ಅವನು ಮಲ್ಕೊಂಡಾಗ ಒಂದು ರೀತಿಯಿಂದ ಎಂಟರ್ ಮಾಡಿ ಅವನನ್ನು ಕೊಂದು ಹಾಕಿಬಿಡೋದು. ಕೊಂದು ಬಿಟ್ಟರೆ ಪ್ರಶ್ನೆ ಬರೋಲ್ಲ, ಸತ್ತು ಹೋಗಿದ್ದಾನೆ ಅಂಥೇಳಿ ಪ್ರೂವ್ ಮಾಡ್ತದೆ. ನನಗೆ 20 ಲಕ್ಷ ರೂಪಾಯಿ ಉಳಿತಾವೆ ಅಥವಾ ಕೊಡೋದು ತಪ್ತದೆ ಅಂತ ಹೇಳಿಬಿಟ್ಟು ಇವನು ಯೋಚನೆ ಮಾಡ್ತಾನೆ. ಆವಾಗ ಏನು ಮಾಡ್ತಾನೆ, ಒಂದು ರಾತ್ರಿ ಇನ್ನೊಂದು ಕೆಲವು ದಿವಸಗಳೇ 14 ವರ್ಷ ಮುಗಿಯೋದಿರ್ತದೆ, ಅವನು ಕೊಂದು ಬಿಡಬೇಕು ಅಂತ ನಿರ್ಧಾರ ಮಾಡಿ ಇವನು ಒಳಗಡೆ ಕೊಲ್ಲೋದಕ್ಕೆ ಅಂಥೇಳಿ ಬರ್ತಾನೆ. ರಾತ್ರಿಯ ಕಾಲದಲ್ಲಿ, ರಾತ್ರಿ ಸಮಯದಲ್ಲಿ ಅಲ್ಲಿ ಬಂದಾಗೆ ಅವನು ನೋಡ್ತಾನೆ. ಆವಾಗ ಮಲ್ಕೊಂಡಿರ್ತಾನೆ. ಅವನು ಟೇಬಲ್ ಮೇಲೆ ಭಾಳ ಒಂದು ಬೆಳಕಿದೆ, ಒಂದು ಕ್ಯಾಂಡಲ್ ಉರಿತಾ ಇದೆ. ಆ ಕ್ಯಾಂಡಲ್ ಅದರ ಕೆಳಗಡೆ ಅಲ್ಲಿ ಅದನ್ನು ಮಲ್ಕೊಂಡಿರ್ತಾನೆ. ಅಲ್ಲೇ ಏನೋ ಪುಸ್ತಕ ಓದ್ತಾ ಇದ್ದಾಗ ಹಾಗೆ ನಿದ್ದೆ ಬಂದಿರ್ತದೆ, ಮಲ್ಕೊಂಡಿರ್ತಾನೆ. ಆವಾಗ ಬಂದವನು ಇವನು ಕೊಲ್ಲೋದಕ್ಕೆ ಅಂಥೇಳಿ ಹೋದಾಗ ಅಲ್ಲಿ ಏನಾಗ್ತದೆ, ಆ ಬತ್ತಿಯ ಬೆಳಕಿನೊಳಗೆ, ಕ್ಯಾಂಡಲ್ ಬೆಳಕಿನಲ್ಲಿ ಒಂದು ಲೆಟರ್ ಕಾಣ್ತದೆ. ಅವನು ಸಾವಕಾಶವಾಗಿ ಲೆಟರ್ ತೆಗೆದು ಆ ಲೆಟರ್ ಓದೋದಕ್ಕೆ ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಅವನು ಬರೆದಿರ್ತಾನೆ, ಈಗ ಇನ್ನು ಕೆಲವೇ ದಿವಸಗಳೇ ನಂದು ಮುಗಿದು ಹೋಗ್ತದೆ, 14 ವರ್ಷಗಳ ಕಾಲ ಆಗಿ ಹೋಗ್ತದೆ, ನಾನು ಹೊರಗಡೆ ಬರ್ತೇನೆ, ನಾನು ಭಾಳ ಸುಂದರವಾದ ಜೀವನವನ್ನು ಕಳೆಯೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ನನಗೆ ಈಗ ಅನ್ನಿಸ್ತಾ ಇದೆ, ಈ 14 ವರ್ಷಗಳ ಸುಖವಾದ ಜೀವನವನ್ನು, ನನ್ನ ಅತ್ಯಂತ ಮಹತ್ವದ ವರ್ಷಗಳನ್ನು ಏನೂ ವ್ಯರ್ಥವಾಗಿ ಏಕಾಂತದಲ್ಲಿ ಕಳೆದು ಹೋಗಿಬಿಟ್ಟೆಲ್ಲ, ಇದರಿಂದ ನನ್ನ ಜೀವನ ವ್ಯರ್ಥ ಆಗಿ ಹೋಯಿತು. ಇನ್ನು 20 ಲಕ್ಷ ರೂಪಾಯಿ ನಾನು ಕೊಟ್ಟರೂ ಸಹಿತ ಅದರ ಉಪಯೋಗ ಇಲ್ಲ, ಏನೇನೂ ಉಪಯೋಗ ಇಲ್ಲ. ನಾನು ಏನು ಮಾಡ್ಬೇಕಂತ ಮಾಡಿದ್ದೇನೆ ಅಂತಂದರೆ, ಈ 1-2 ದಿವಸ ಮೊದಲು 14 ವರ್ಷ ಆಗೋಕ್ಕಿಂತ ಮೊದಲು 1-2 ದಿವಸ ಮೊದಲು ನಾನೇ ಹೊರಗಡೆ ಬಂದುಬಿಟ್ಟು ಆ 20 ಲಕ್ಷ ರೂಪಾಯಿ ಬೇಡ ಅಂತ ಹೇಳಿಬಿಡ್ಬೇಕು ಅಂಥೇಳಿ ನಾನು ಈಗಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದೇನೆ ಅಂತೇಳಿ ಒಂದು ಲೆಟರ್ ಬಂದಿಟ್ಟಿರ್ತಾನೆ. ಆ ಲೆಟರ್ ನೋಡಿದ ತಕ್ಷಣ ಇವನಿಗೆ ಬಹಳಷ್ಟು ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ. ಆ ಲೆಟರ್ ಅಲ್ಲೇ ಹಾಗಿಟ್ಟು ಅವನು ಹೊರಗಡೆ ಬರ್ತಾನೆ. ಇದು ಕಥೆ ಅಂತ್ಯ. ಯಾಕೆ ಈ ಕಥೆಯನ್ನು ನಾನು ಹೇಳಿದೆ ಅಂತಂದರೆ, ನೀವು ಜೀವನವನ್ನು ಪ್ರೀತಿಸುವುದಾದರೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂಥೇಳಿ ಬೆಂಜಮಿನ್ ಫ್ರಾಂಕ್ಲಿನ್ ಏನು ಮಾತು ಹೇಳಿದ್ರಲ್ಲ, ಅದಕ್ಕೂ ಇದಕ್ಕೂ ಈ ಕಥೆಗೂ ಎಷ್ಟು ಅನ್ವಯ ಆಗ್ತದೆ ಅಂತ ತಿಳ್ಕೋಬೇಕು. ಯಾಕಂದರೆ 14 ವರ್ಷಗಳ ಪ್ರಮುಖವಾದ ಜೀವನವನ್ನು, ಪ್ರಮುಖ ಕಾಲಘಟ್ಟದಲ್ಲಿ ಕಳೆಯಬಹುದಾದಂಥ ಅಮೂಲ್ಯವಾದ ಕ್ಷಣಗಳನ್ನು, ಸಂತಸ ಕ್ಷಣಗಳನ್ನು, ಅತ್ಯಂತ ರೋಚಕವಾದ ಕ್ಷಣಗಳನ್ನು, ಅತ್ಯಂತ ಮಹತ್ವವಾದ ಕ್ಷಣಗಳನ್ನು ಮನುಷ್ಯ ವ್ಯರ್ಥವಾಗಿ ಏಕಾಂತದಲ್ಲಿ ಕಳೆದುಬಿಟ್ನಲ್ಲ, ಅದು 20 ಲಕ್ಷ ರೂಪಾಯಿಗಿಂತ ಅದು ಮಹತ್ವದ ಸಮಯ, 20 ಲಕ್ಷ ರೂಪಾಯಿಗಿಂತ ಬಹಳ ಮಹತ್ವದ್ದು ಅಂತ ಹೇಳೋದಕ್ಕೆ ಬರೆದಂಥ ಕಥೆ ಅದು. ಅದಕ್ಕೆ ನಮ್ಮ ಯುವಕರಿಗೆ ನಾನು ಪದೇ ಮತ್ತೆ ಪುನಃ ಹೇಳೋ ಮಾತೇನಿರ್ತಾರೆ, ಸಮಯವನ್ನು ವ್ಯರ್ಥ ಮಾಡಬೇಡಿ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಅದಕ್ಕೆ ಭಾಳ ಮಹತ್ವದ ಒಂದು ಮಾತು ಹೇಳ್ತಾರೆ. ನೀವು ಏನಾರು ಅಕಸ್ಮಾತ್ತಾಗಿ ಸಮಯದ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ, ಅಕಸ್ಮಾತ್ತಾಗಿ ಒಬ್ಬ ಗರ್ಭಿಣಿ ಹೆಣ್ಮಗಳು 7 ತಿಂಗಳಲ್ಲಿ ಮಗುವನ್ನು ಹೆತ್ತಾಗ ಏನಾಗ್ತದೆ ಅವಳ ಪರಿಸ್ಥಿತಿ ಅಂದರೆ, 7 ತಿಂಗಳಿಗೆ ಹುಟ್ಟಿದ ಮಗು ಚಂಚಲವಾಗಿರ್ತದೆ. ಇಡೀ ಬದುಕಿನುದ್ದಕ್ಕೂ ಆ ಮಗುವಿನ ಜೊತೆಗೆ ಅವಳು ಭಾಳ ಕಷ್ಟಪಡಬೇಕಾಗ್ತದೆ ಅಂತ ಅವಳು ಕೇಳ್ರಿ. ಆ 2 ತಿಂಗಳ ಮಹತ್ವ ಏನಿರ್ತದೆ ಅಂಥೇಳಿ ಅವಳು ಕೇಳ್ರಿ. ಯಾವ್ದಾದ್ರು ಒಬ್ಬ ಕೂಲಿಕಾರನ ಕೇಳ್ರಿ, ಒಂದು ದಿವಸ ಇದ್ದಕ್ಕಿದ್ದ ಸ್ಟ್ರೈಕ್ ಆಗಿಬಿಡ್ತದೆ. ಅವನು ಒಂದು ದಿವಸ ಕೂಲಿನೇ ಬದುಕುವಂಥ ಒಬ್ಬ ವ್ಯಕ್ತಿಗೆ ಒಂದು ದಿವಸದ ದುಡಿತ ಅವನಿಗೆ ಕೂಲಿ ಬರುವಂಥದ್ದು, ಒಂದು ದಿವಸ ಕೂಲಿ ಬರದೇ ಹೋದರೆ ಅವನ ಜೀವನ ಒಂದು ದಿವಸಕ್ಕೆ ಎಷ್ಟು ಕಷ್ಟಪಡ್ತಾನೆ ಅಂತೇಳಿ ದಿವಸದ ವ್ಯಾಲ್ಯೂ ಬರಬೇಕಾದ್ರೆ ಗೊತ್ತಾಗಬೇಕಾದ್ರೆ ಆ ಮಾತನ್ನು ಕೇಳ್ರಿ. ಒಬ್ಬ ಕೆಲಸ ಮಾಡೋವನ್ನ ಕೇಳ್ರಿ, ಅವನು ಹೇಳ್ತಾರೆ ಅಂದ್ರೆ ಒಂದು ದಿನದ ಮಹತ್ವ ಏನು ಅಂತೇಳಿ. ಅಕಸ್ಮಾತ್ತಾಗಿ ನೀವು 1 ಮಿನಿಟಿನ
ಸಮಯವನ್ನು ನೀವು ಏನಾದ್ರು ಯಾರ ಕೇಳಬೇಕಂದ್ರೆ, ನೀವು ಒಂದು ರೈಲ್ವೆ ಪ್ಲ್ಯಾಟ್ಫಾರ್ಮಿಗೆ ಹೋಗ್ತಾ ಇದ್ದೀರಿ. ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಟಿಕೆಟ್ ತೊಗೊಂಡ್ರಿ. ಟಿಕೆಟ್ ತೊಗೊಂಡು ನೀವೇನು ಮಾಡಿದಿರಿ, ಆ ಟಿಕೆಟ್ ತೊಗೊಂಡು ಇನ್ನು ಟ್ರೈನ್ ಹತ್ತಬೇಕು ಅನ್ನೋಷ್ಟರಲ್ಲಿ ಟ್ರೈನ್ ಬಿಟ್ಟುಬಿಡ್ತದೆ. ಅಂದರೆ ಟ್ರೈನ್ ಬಿಟ್ಟುಬಿಟ್ಟರೆ ಅದು ಹೋಗಿಬಿಡ್ತದೆ, ಅದು ಪ್ಲ್ಯಾಟ್ಫಾರ್ಮಿಂದ ಹೋಗಿಬಿಡ್ತದೆ, ಪ್ಲ್ಯಾಟ್ಫಾರ್ಮಿಂದ ಸರಿದು ಹೋಗಿಬಿಡ್ತದೆ. ಆವಾಗ ಗೊತ್ತಾಗ್ತದೆ ನಿಮಗೆ ದ ವ್ಯಾಲ್ಯೂ ಆಫ್ ಎ ಮಿನಿಟ್. ಅಂದರೆ 1 ಮಿನಿಟ್ ಮೊದಲು ಬಂದಿದ್ದೆ ಅಂದರೆ ನನಗೆ ಟ್ರೈನ್ ಸಿಗ್ತಿತ್ತು, ಟಿಕೆಟ್ ತೊಗೊಂಡಿದ್ದೇನೆ, ನಾನು ಟ್ರೈನನ್ನು ಹತ್ತಲಿಕ್ಕೆ ಆಗಲಿಲ್ಲ ಅಂತ ಅನಿಸ್ತದೆ. ಅಂದರೆ ಯಾರಿಗಾದರೂ ಅಕಸ್ಮಾತಾಗಿ 1 ಮಿನಿಟಿನ ಒಂದು ಮಹತ್ವವನ್ನು ಕೇಳಬೇಕಾದ್ರೆ ಆ ರೈಲ್ವೆ ಪ್ಲ್ಯಾಟ್ಫಾರ್ಮಿನಲ್ಲಿ ನಿಂತು ಆ ಟ್ರೈನನ್ನು ಸಿಗದೆ ನಿಂತಂಥ ಒಬ್ಬ ವ್ಯಕ್ತಿನ ಕೇಳ್ರಿ, ದ ವ್ಯಾಲ್ಯೂ ಆಫ್ ಎ ಮಿನಿಟ್ ಹೇಳ್ಕೊಡ್ತಾನೆ ಅವನು. ಅಂದರೆ 1 ಮಿನಿಟಿನ ಮೌಲ್ಯ ಏನಿದೆ ಅಂತ ಹೇಳ್ತಾನೆ. ಹಾಗೆ ಅಕಸ್ಮಾತ್ತಾಗಿ ಒಬ್ಬ ಒಲಿಂಪಿಕ್ ಆಟಗಾರನಿಗೆ 1 ಸೆಕೆಂಡಿನ 1 ಸಾವಿರಾಂಶದೊಳಗೆ ಒಂದು ಫಸ್ಟ್ ನಂಬರು, ಸೆಕೆಂಡ್ ನಂಬರು, ಥರ್ಡ್ ನಂಬರು, 1 ಸೆಕೆಂಡಿನ ಸಾವಿರಾಂಶದೊಳಗೆ 1000 ಪಾರ್ಟ್ ಆಫ್ ಸೆಕೆಂಡ್ ನಿರ್ಧಾರ ಆಗ್ತಿರ್ತದೆ. ಸೆಕೆಂಡ್ ಬಂದು ಒಲಿಂಪಿಕ್ ಆಟಗಾರನ ಕೇಳಿದರೆ ಅವನ ಸಮಯದ ವ್ಯಾಲ್ಯೂ ಹೇಳ್ತಾನೆ, 1 ಸೆಕೆಂಡಿನ ಒಳಗಿರ್ತಕ್ಕಂಥ ವ್ಯಾಲ್ಯೂ ಹೇಳ್ತಾನೆ. ಅದಕ್ಕೆ ನಾನು ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಷ್ಟು ಮಹತ್ವ ಇದೆ ಸಮಯಕ್ಕೆ. ಸಮಯವನ್ನು ವ್ಯರ್ಥ ಮಾಡಬಾರ್ದು. ಪ್ರತಿಯೊಂದು ಕ್ಷಣವನ್ನು ಪೂರ್ತಿಯಾಗಿ ಅನುಭವಿಸಬೇಕು. ಪ್ರತಿಯೊಂದು ಕ್ಷಣವನ್ನು ನಾವು ಭಾಳ ನಿರ್ಧಾರಪೂರ್ವಕವಾಗಿ ಅದನ್ನು ನನ್ನ ಪ್ರೊಡಕ್ಟಿವ್ ಪರ್ಪಸ್ಗೆ ಆ ಸಮಯವನ್ನು ಸದುಪಯೋಗ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ ಅಂತ ಹೇಳಿ, ಈ ಮಾತುಗಳ ಮೂಲಕ ನಾನು ಸಮಯದ ಒಂದು ವ್ಯಾಲ್ಯೂ, ಸಮಯಕ್ಕಿರುವಂಥ ಮಹತ್ವವನ್ನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೆ.